ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಟೈಮ್ ನೋಡ್ರಿ, ಈಗ 12 ಗಂಟೆ ಆಗಿದೆ. 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾಷ್ಟ ಅದೆಲ್ಲ ಮಾಡಿಕೊಂಡು ಈಗ ಸ್ವಲ್ಪ ನಿನ್ನೆ ಡಿಮಾರ್ಟ್ಗೆ ಹೋಗಿ ಸಾಮಾನು ತೊಗೊಂಡು ಬಂದಿಲ್ರಿ, ಅದು ಆರ್ಗನೈಸ್ ಮಾಡ್ತಾಯಿದ್ದೀನಿ. ಅದನ್ನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಫುಲ್ ಡೇ ಅಂದರೆ 12 ಗಂಟೆಯಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ರೀ ನಾನು ಕೂಡ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೀವು ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಒಂದಿಷ್ಟು ಕಿಚನಲ್ಲಿ ಕ್ಲೀನಿಂಗ್ ಕೆಲಸ ಅಂದರೆ ನಿನ್ನೆ ಡಿಮಾರ್ಟ್ನ ಸಾಮಾನು ತೊಗೊಂಬಂದಿವಲ್ರಿ, ಅದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋದಿತ್ತು. ಹಾಗೆ ಇನ್ನೂ ಅಡುಗೆ ಕೆಲಸ ಅದು ಮಾಡ್ಕೊಳ್ಳೋದಿದೆ. ಏನೇನೆಲ್ಲ ಆಗುತ್ತೆ, ಎಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗುತ್ತೆ ಅಷ್ಟು ವಿಡಿಯೋನ ಶೇರ್ ಮಾಡ್ಕೋತೀನಿ. ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ನನ್ನ ಒಂದು ಮನಸ್ಸಿನ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ಒಂದು ಸ್ವಾಮಿ ವಿವೇಕಾನಂದವರ ಒಂದು ಮಾತು ನನಗೆ ಭಾಳ ನೆನಪಾಗ್ತಾಯಿದೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದವರು ಒಂದು ಮಾತನ್ನು ಹೇಳಿದರು, ಯಾವುದಾದ್ರೂ ಒಂದು ಗುರಿ ಸಾಧಿಸಬೇಕಾದರೆ ಪ್ರತಿ ಕ್ಷಣವೂ ಹೋರಾಟ ನಡೆಸಬೇಕು. ಅಂಥ ಹೋರಾಟವು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಸಾಧನೆಯ ಕಿಚ್ಚನ್ನು ಹೆಚ್ಚಿಸುತ್ತದೆ. ನಿಜ ಅಲ್ವಾ ಫ್ರೆಂಡ್ಸ್? ಯಾವುದಾದ್ರೂ ಒಂದು ಗುರಿಯನ್ನು ಸಾಧಿಸಬೇಕಾದ್ರೆ ಪ್ರತಿ ಕ್ಷಣವೂ ಹೋರಾಟ ನಡೆಸಬೇಕು. ಇದು ಎಷ್ಟು ನಿಜ ಅದು ನೋಡ್ರಿ. ಯಾಕಂದ್ರೆ ಯೂಟ್ಯೂಬ್ ಅನ್ನೋದು ಒಂದು ಅಷ್ಟೇ ಸರಳವಾದದ್ದು ಅಂದ್ಕೊಂಡಿದ್ದೀರಿ, ಆದರೆ ಅಷ್ಟು ಸರಳ ಅಲ್ಲ ನೋಡ್ರಿ ಇದು. ಯೂಟ್ಯೂಬ್ ನಾವು ನಡೆಸ್ಕೊಂಡು ಹೋಗ್ಬೇಕಂದ್ರೆ ಪ್ರತಿ ಕ್ಷಣವೂ ನಾವು ಹೋರಾಟ ನಡೆಸಬೇಕು, ಪ್ರತಿ ಕ್ಷಣವೂ ವಿಚಾರ ಮಾಡಬೇಕು, ಪ್ರತಿ ಕ್ಷಣವೂ ನಾವು ಗುರಿ ಸಾಧಿಸಬೇಕಾದ್ರೆ ಪ್ರತಿ ಕ್ಷಣವೂ ನಾವು ವಿಚಾರ ಮಾಡ್ತಾ ಇರಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ನನಗೂ ಕೂಡ ಮೊದಲಿಗೆ ನಾನು ಕೂಡ ಅನೇಕ ಯೂಟ್ಯೂಬರ್ಸ್ಗೆ ಸಬ್ಸ್ಕ್ರೈಬರ್ ಇದ್ದೀನಿ. ಅವರು ಪ್ರತಿದಿನ ಡೈಲಿ ಲಾಗು, ಹಾಗೆ ಡೈಲಿ ಅವ್ರು ಹಾಕುವಂಥ ರೆಸಿಪಿನ ಡೈಲಿ ನೋಡ್ತಾ ಇದ್ದೆ. ನನಗೂ ಕೂಡ ಏನೋ ಒಂದು ರೀತಿ ಮನಸ್ಸಿನಲ್ಲಿ ಬತ್ತು. ಯಾಕೆ ಮನಸ್ಸಿನಲ್ಲಿ ಬತ್ತಂದ್ರೆ, ನಾನು ಮೊದಲೆಲ್ಲ ಆ ರೀತಿ ವಿಚಾರ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ್. ಈ ರೀತಿ ನನ್ನ ಆರೋಗ್ಯ ಸಮಸ್ಯೆಯಿಂದ ಸುಮ್ಮನೆ ಕೂರೋ ಬದಲು ಯಾಕೆ ಈ ಥರ ಒಂದು ಡೈಲಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಅಂದ್ಕೊಂಡು ನಾನು ಕೂಡ ಈ ರೀತಿ ವಿಚಾರ ಮಾಡಿ ಕೂಡ ಯೂಟ್ಯೂಬನ್ನು ಕೂಡ ಸ್ಟಾರ್ಟ್ ಮಾಡಿ, ನಾಳೆ ಜೂನ್ 6 ತಾರೀಕು ಬಂದರೆ 4 ತಿಂಗಳು ಕಂಪ್ಲೀಟ್ ಆಗುತ್ತೆ ರೀ. ಪರವಾಗಿಲ್ಲ, ಹೋಗ್ತಾಯಿದೆ ಸಣ್ಣಗೆ. ಅತಿ ಸ್ಪೀಡ್ನೂ ಇಲ್ಲ, ಅತಿ ಲೋನೂ ಇಲ್ಲ ಅಂತ ನಾನು ಅನ್ಕೋತೀನಿ. ನಾನು ಮೀಡಿಯಮ್ದಲ್ಲಿ ಇದ್ದೀನಿ ಅಂಥೇಳಿ. ಯಾಕಂದ್ರೆ ಫ್ರೆಂಡ್ಸ್, ಇದು ಅಷ್ಟು ಸರಳ ಅಲ್ಲ ನೋಡ್ರಿ ಯೂಟ್ಯೂಬ. ನಾನೇ ಅಂದ್ಕೊಂಡಿನಿ ಫ್ರೆಂಡ್ಸ್, ನನ್ನ ಮನಸ್ಸಿನ ಮಾತೆ ಇದು. ನಾನೇ ಅಂದ್ಕೊಂಡಿದ್ದೆ ಏನು ದೊಡ್ಡಾಗೋದು ಕೆಲಸನೇ ಅಲ್ಲಿದು. ಡೈಲಿ ಒಂದು ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಚಲೋ ಐತಲ್ಲ ಅದ್ರದ್ದು ಅಂತ ಈ ರೀತಿ ವಿಚಾರ ಮಾಡ್ತಿದ್ದೆ. ಅಷ್ಟು ಈಜಿ ಅಲ್ಲ ನೋಡ್ರಿ ಇದು. ಪ್ರತಿ ಕ್ಷಣವೂ ಅದ್ರ ಬಗ್ಗೆನೇ ವಿಚಾರ ಮಾಡಬೇಕು, ಯೂಟ್ಯೂಬ್ ಬಗ್ಗೆನೇ. ಇವತ್ತು ಏನು ವಿಡಿಯೋ ಮಾಡಬೇಕು, ಯಾವ್ದು ರೀತಿ ಮಾಡಬೇಕು, ಹಂಗೆ ರಾತ್ರಿ ಅಡುಗೆ ಮಾಡಿದಾಗ ವಿಡಿಯೋ ಮಾಡೋದು, ಬೆಳಗ್ಗೆ ಮಾಡಿದಾಗ ವಿಡಿಯೋ ಮಾಡೋದು, ನಮ್ದು ಯಾವ ರೂಟೀನ್ನ ಅವ್ರ ಜೊತೆ ಶೇರ್ ಮಾಡ್ಕೋಬೇಕು. ಈ ರೀತಿ ಪ್ರತಿ ಕ್ಷಣವೂ ನನ್ನ ತಲೆಯಲ್ಲಿ ಮಾತ್ರ ಪ್ರತಿ ಕ್ಷಣವೂ ವಿಚಾರ ಬರ್ತದೆ ನೋಡ್ರಿ. ರಾತ್ರಿ ಏನು 12 ಗಂಟೆ ಮೇಲ್ಪಟ್ಟು 5-5:30 ತನಕ ಅಷ್ಟೇ ನಾ ನಿದ್ದೆ ಲೋಕದಾಗ ಅಷ್ಟೇ ಇರ್ತೀನಿ ರೀ. ಪ್ರತಿ ಕ್ಷಣವೂ ನಾನು ಡೈಲಿ ಅಡುಗೆ ಮಾಡ್ಬೇಕಾದ್ರೆ ಅದೇ ವಿಚಾರ ಇರುತ್ತೆ. ಇನ್ನು ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಕೂಡ ನನಗೆ ಯೂಟ್ಯೂಬ್ ಬಗ್ಗೆನೇ ವಿಚಾರ ಇರುತ್ತೆ ನೋಡಿ ಫ್ರೆಂಡ್ಸ. ಯಾವುದಾದ್ರೂ ಒಂದು ಗುರಿ ಸಾಧಿಸ್ಬೇಕಾದ್ರೆ ಪ್ರತಿ ಕ್ಷಣವೂ ನಾವು ಹೋರಾಟ ನಡೆಸ್ದಂಗೆ ಆಗ್ಯದ ನೋಡ್ರಿ. ಈ ಯೂಟ್ಯೂಬ್ದಾಗ ನಾ ಏನಾದರೂ ಸಾಧಿಸ್ಬೇಕಂದ್ರೆ ನಾ ಪ್ರತಿ ಕ್ಷಣವೂ ಅದ್ರಾಗ ವಿಚಾರ ನಡೆದ್ರೆ ನನಗೆ ಒಂದೊಂದು ಸರಿ ಅನಿಸ್ಬಿಡುತ್ತೆ, ಯಾಕಪ್ಪ ಸುಮ್ಮನೆ ಸ್ಟಾರ್ಟ್ ಮಾಡಿದೆ, ಏನು ಮೊಬೈಲಲ್ಲಿ ನೋಡಿ ಮಂದಿದ್ದು ನೋಡಿ ನಾ ಯಾಕೆ ಈ ರೀತಿ ಮಾಡಿದೆ ಮತ್ತು ಏನಪ್ಪ ಮಾಡೋರ ಟೈಪ್ ಮಾಡಿಬಿಟ್ರು ಆಮೇಲೆ ಬಿಟ್ಟಳು ಅಂತ ಈ ರೀತಿ ಜನ ಅಂತಾರೇನೋ. ಬಿಡೋ ಮಾತೇ ಇಲ್ಲ ಫ್ರೆಂಡ್ಸ್. ಆದರೂ ಕೂಡ ನನ್ನ ಮನಸ್ಸಿಗೆ ಕೆಲವೊಂದು ಸಾರಿ ಅನಿಸ್ಬಿಡುತ್ತಾ, ಬೇಡಪ್ಪ ಇದ್ರ ಸವಾಸ ಬಿಟ್ಬಿಡ್ಬೇಕಿನ್ನು ಅಂಥೇಳಿ. ಇಲ್ಲ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಅಂಥ ಹೋರಾಟವು ಪ್ರತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಯಾಕಂದ್ರೆ ನಮ್ಮ ಪ್ರತಿ ವಿಡಿಯೋಗಳಿಗೆ ಸ್ವಲ್ಪ ವ್ಯೂಸ್ ಬರ್ಲಕತ್ತು, ಲೈಕ್ಸ್ ಬರ್ಲಕತ್ತು, ಕಮೆಂಟ್ಸ್ ಬರ್ಲಕತ್ತು ಅಂದ್ರೆ ನಮ್ಗೆ ಇನ್ನೊಂದು ರೀತಿ ಇದು ಆಗುತ್ತೆ ನೋಡ್ರಿ. ನಾನೀಗೊಂದು ನಿಮ್ಮ ಜೊತೆ ರೈಸ್ ರೆಸಿಪಿನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ನೋಡಿರಿ, ಇವತ್ತು ಜೀರಾ ರೈಸ್ನ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ಶೇರ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ನಿಮ್ಮ ಜೊತೆ ನನ್ನ ಮನಸ್ಸಿನ ಮಾತುಗಳನ್ನು ಶೇರ್ ಮಾಡ್ಕೋತೀನಿ. ನೋಡಿರಿ, ಇದು ಪೂರ್ಣ ವಿಡಿಯೋ ಅಂದರೆ ಸಿಂಪಲ್ಲಾಗಿ ನಾನು ಜೀರಾ ರೈಸ್ನ ಮಾಡ್ತಾಯಿದ್ದೀನಿ ರೀ. ಈಗ ಒಂದು ಸ್ಪೂನು ತುಪ್ಪ ಎಣ್ಣೆ ಹಾಕ್ಕೊಂಡು ಒಂದಿಷ್ಟು ಸ್ಪೈಸಸ್ನ ಹಾಕೋತಾ ಇದ್ದೀನಿ ರೀ.
ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಒಂದು ಮಸಾಲೆ ಎಲೆನ ಹಾಕ್ಕೊಂಡು ಒಂದು 20ರಿಂದ 25 ಗೋಡಂಬಿನ ಹಾಕ್ಕೊಂಡಿನಿ ರೀ. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ಕೂಡಲೇ ಬ್ರೌನ್ ಕಲರ್ಗೆ ತಿರುಗಬೇಕು ನೋಡ್ರಿ ಗೋಡಂಬಿದು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಒಂದು ಸ್ಪೂನು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಮಸ್ತ್ ಬರ್ತದೆ ರೀ. ಯಾಕಂದ್ರೆ ಬರೀ ಎಣ್ಣೆ ಕೂಡ ನೀವು ಹಾಕೋಬೋದು ನೋಡಿರಿ. ಈಗ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಾ ರೈಸ್ ಮಾಡೋದ್ರಿಂದ ಇದಕ್ಕೆ ಸಾಸಿವೆನ ಯೂಸ್ ಮಾಡ್ತಾಯಿಲ್ಲ. ಬರೀ ಒಂದೂವರೆ ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಯೂಸ್ ಮಾಡ್ತಿದ್ರೆ ಜಾಸ್ತಿ ಕೂಡ ಹಾಕೋಬೋದು ಜೀರಿಗೆ. ನೋಡಿರಿ, ನಾನು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಒಂದರಲ್ಲಿ 2 ಭಾಗ ಮಾಡಿ ಹಾಕೋತಾ ಇದ್ದೀನಿ ರೀ. ಹಾಕ್ಕೊಂಡಿದ್ದೀನಿ. ಒಂದು 15ರಿಂದ 20 ಕರಿಬೇವಿನ ಎಲೆ ಹಾಕ್ಕೊಂಡಿನಿ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ಉರಿ ಆದರೂ ಕೂಡ ಜೀರಿಗೆ ಬೇಗ ಹೊತ್ತು ಬಿಡ್ತಾವ್ರಿ. ನೋಡಿರಿ, ಈಗ ಒಂದಿಷ್ಟು ರೈಸ್ನ ಮೊದಲೇ ಮಾಡಿಟ್ಕೊಂಡಿದ್ದೆ ನಾನು. ಡೈರೆಕ್ಟ್ ಅಕ್ಕಿಗೆ ಒಗ್ಗರಣೆ ಹಾಕೋದಕ್ಕಿಂತ ಈ ರೀತಿ ರೈಸ್ನ ಮಾಡಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿದ್ರೆ ಜೀರಾ ರೈಸ್ಗೆ ಕಲರ್ ಕೂಡ ಮಸ್ತ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚಲೋ ಇರ್ತದೆ ನೋಡಿರಿ. ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಿಸ್ಕೋಬೇಕು ನೋಡಿರಿ. ಇದಕ್ಕೇನೆ ಯಾವುದೇ ರೀತಿ ಈರುಳ್ಳಿ ಇಲ್ಲ, ಟೊಮೊಟೊ ಇಲ್ಲ, ಯಾವುದೇ ರೀತಿ ವೆಜಿಟೇಬಲ್ಸ್ ಇಲ್ಲ, ಏನಿಲ್ಲ. ಜೀರಾ ರೈಸ್ಗೆ ಸಿಂಪಲ್ಲಾಗಿ ಬೇಕಾಗಿರೋದು ಜೀರಿಗೆ ಹಾಗೂ ಸ್ವಲ್ಪ ಎಣ್ಣೆ, ಹಸಿಮೆಣ್ಸಿನ್ಕಾಯಿ, ಗೋಡಂಬಿ ನಿಮಗೆ ಇದ್ದರೆ ಹಾಕೋಬೋದು, ಇರಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿರಿ. ಫೈನಲಾಗಿ ರೈಸ್ ಕೂಡ ರೆಡಿ ಆಯಿತು. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ, ಇನ್ನೂ ಒಂದು ಸ್ವಲ್ಪ ನಿಂಬೆ ಹಣ್ಣು ಕೂಡ ಹಾಕೋತೀನಿ ರೀ ನಾನು. ನಿಂಬೆ ರಸ ಹಾಕ್ಕೊಂಡ್ರೆ ಅನ್ನದ್ದು ಪೂರ್ತಿ ರೆಸಿಪಿ ಮುಗಿತದೆ ನೋಡಿರಿ. ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡಲೇ ಸ್ವಲ್ಪ ತಣ್ಣಗಾದ ಕೂಡಲೇ ನಿಂಬೆ ರಸ ಹಾಕ್ಕೊಂಡ್ರೆ ಬೆಟ್ರ್ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಬಿಸಿ ಇರುವಾಗ ನಿಂಬೆ ರಸ ಹಾಕ್ಕೊಂಡ್ರೆ ಟೇಸ್ಟು ಅಷ್ಟು ಕರೆಕ್ಟ್ ಬರೋಂಗಿಲ್ಲ ರೀ, ಚೆನ್ನಾಗಿ ಬರೋಂಗಿಲ್ಲ. ಒಂದು ಸ್ವಲ್ಪ ರೈಸ್ ಆಮೇಲೆ ನಂತರನೇ ಮೇಲ್ಗಡೆ ಹಾಕ್ಕೊಂಡ್ರೆ ನಿಂಬೆ ರಸ ಟೇಸ್ಟು ಮಸ್ತ್ ಬರ್ತದೆ ನೋಡಿ ಫ್ರೆಂಡ್ಸ. ಈ ರೀತಿ ನನ್ನ ಮಸಾಲೆ ರೈಸ್ ರೆಡಿ ಆಯ್ತು ನೋಡಿರಿ. ಅಂದರೆ ಜೀರಾ ರೈಸು, ಸಾರಿ ಫ್ರೆಂಡ್ಸ, ಮಸಾಲೆ ರೈಸು ಅಂದೆ, ಜೀರಾ ರೈಸು ನೋಡಿರಿ. ಈ ರೀತಿ ಜೀರಾ ರೈಸ್ ರೆಡಿ ಆಗಿದೆ ನೋಡಿರಿ ಫ್ರೆಂಡ್ಸ. ಯಾವ ರೀತಿ ಕಾಣ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೋಡಿರಿ. ಹಾಗೆ ಚಪಾತಿನ ನಮ್ಮ ತಂಗಿ ಚಪಾತಿ ಮಾಡ್ಲಾತ್ತಾಳ್ರಿ. ನಾನು ಕೂಡ ಈ ಕಡೆ ರೈಸು ಹಾಗೆ ಸ್ವಲ್ಪ ಶೇಖರಣೆ, ಹೀರೆಕಾಯಿ ಚಟ್ನಿ ಅದನ್ನೆಲ್ಲ ಮಾಡ್ಕೊಂಡೆ ರೀ. ಈಗ ಒಂದಿಷ್ಟು ಶೇಖರಣೆ ಮಾಡ್ಕೊಂಡೇವಲ್ರಿ. ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಇದ್ದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸೈಡಿಗೆ ಬಾಡಿಸ್ಕೊಳಕ್ಕೆ ಹಪ್ಪಳ, ಕುರುಡ್ಗಿ ಈ ರೀತಿ ಬೇಡ್ತಾರೆ. ನಾನು ಕೂಡ ಒಂದಿಷ್ಟು ಹಪ್ಪಳ ಕೂಡ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ. ಇವತ್ತಿನ ಮಧ್ಯಾಹ್ನ ಊಟದ ಪ್ಲೇಟ್ ನೋಡಿರಿ ಇದು. ಎಲ್ಲರೂ ಕೂಡ ಊಟಕ್ಕೆ ಕೂತಾರೆ, ನಾವು ಕೂಡ ಊಟಕ್ಕೆ ಪ್ಲೇಟ್ನ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ. ಮತ್ತು ನೆಕ್ಸ್ಟ್ ಊಟ ಅದೆಲ್ಲ ಮುಗಿಸ್ಕೊಂಡು ಮುಂದೆ ಸಿಗ್ತೀನಿ ನೋಡಿರಿ. ಬರ್ರಿ, 4 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ನ ಮಾಡಿದೇವ್ರಿ. ಆಮೇಲೆ ಈಗ ಸ್ವಲ್ಪ ಕಿಚನ್ ಅವತಾರ ನೋಡಿರಿ ಈ ರೀತಿ ಇದೆ. ಒಂದಿಷ್ಟು ಆರ್ಗನೈಸ್ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಬನ್ನಿ, ಏನೆಲ್ಲ ಹೆಂಗೆ ಆಗುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ. ವಿಡಿಯೋನು ಸ್ಕಿಪ್ ಮಾಡದೆ ನೋಡಿದರೆ ಗೊತ್ತಾಗಿರುತ್ತೆ ನಾ ಹೇಳಿರೋ ಮಾತು, ನನ್ನ ಮನಸ್ಸಿನ ಮಾತು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮಧ್ಯದಲ್ಲಿ ಯಾಕೆ ಸ್ಟಾಪ್ ಮಾಡಿದೆ ಅಂದರೆ, ನಾನು ಇವತ್ತು ಬೆಳಗ್ಗೆ ಹಿಡ್ಕೊಂಡು ರೂಟೀನ್ನ ಯಾವ ರೀತಿ ಮಾಡೀನಿ ಅದೇ ರೀತಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದರ ಸಲುವಾಗಿ ನಾನು ಮಧ್ಯದಲ್ಲಿ ಅಂದರೆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಲ್ರಿ, ಅದರ ಸಲುವಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಹೀಗೆ ಮತ್ತೆ ನನ್ನ ಮನಸ್ಸಿನ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಯಾಕೆ ನಿಮ್ಮ ಸಾಧಿಸುವ ಗುರಿ ಯಾಕೆ ಹೆಚ್ಚಾಗ್ತಾಯಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ, ಯಾಕೋ ವ್ಯೂಸು, ಲೈಕ್ಸು ಹಾಗೆ ಕಮೆಂಟ್ಸು ಕಮ್ಮಿ ಆಗ್ತಾಯಿದೆ ಅಂದ್ರೆ ನನಗೂ ಕೂಡ ಈ ವಿಚಾರ ಬರ್ತಾಯಿದೆ, ಯಾವ ರೀತಿ ವಿಡಿಯೋ ಮಾಡಬೇಕು, ಯಾವ ರೀತಿ ವಿಡಿಯೋ ಮಾಡಿದ್ರೆ ಜನ ನನ್ನನ್ನು ಇಷ್ಟಪಡ್ತಾರೆ, ನನ್ನ ವಿಡಿಯೋಸ್ನ ಇಷ್ಟಪಡ್ತಾರೆ, ಯಾವ ರೀತಿ ಹಾಕಬೇಕು ಅಂತ. ಈ ರೀತಿ ನನಗೂ ಕೂಡ ಇದು ಸಾಧಿಸಬೇಕೆಂಬ ಛಲ ಹೆಚ್ಚಾಗ್ಲಕ್ಕತ್ತದ ನೋಡಿರಿ. ಯಾವ ರೀತಿ ವಿಡಿಯೋ ಮಾಡಬೇಕು, ಎಲ್ಲಿ ಹೋಗಿ ವಿಡಿಯೋ ಮಾಡಬೇಕು, ಅದಕ್ಕೂ ಕೂಡ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಎಲ್ಲ ರೀತಿ ಇರಬೇಕು ರೀ ಫ್ರೆಂಡ್ಸ, ಎಲ್ಲ ರೀತಿ ಸಪೋರ್ಟು. ಅಂದರೆ ಜಾಸ್ತಿ ಒಬ್ಬರಿಂದ ಸಾಧ್ಯ ಇಲ್ಲ ನೋಡ್ರಿ. ಇದು ಕೈ ಕೂಡಿಸ್ರೆ ಚಪ್ಪಾಳೆ ಆಗುತ್ತೆ, ಒಂಟಗೈಲೆ ಏನೂ ಮಾಡೋಕ್ಕಾಗಿಲ್ಲ ರೀ. ಇಷ್ಟರ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದೂ
ವ್ಯೂವರ್ಸ್ಲಿಕ್ಕೆ ಹೋದರೆ ಅದು ದೊಡ್ಡ ಇದನ್ನೇ ಆಗಿಬಿಡ್ತದೆ. ಅದ್ರ ಸಲುವಾಗಿ ಇಷ್ಟೇ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿ ಕ್ಷಣವೂ ನಾವು ಏನಾದರೂ ಮಾಡ್ಬೇಕಂದ್ರೆ ಒಂದು ವಿಚಾರ ಬರ್ತಾ ಇರುತ್ತೆ. ಪ್ರತಿ ಕ್ಷಣವೂ ಇದು ಯಾವ್ದು ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ವಿಡಿಯೋನಂತ ನಾನು ಕೂಡ ನನಗೆ ಆದಷ್ಟು ವಿಡಿಯೋಸ್ನ ಕೊಡ್ತಾಯಿದ್ದೀನಿ ಅಂತ ನನ್ನ ಮನಸ್ಸಿಗೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಅಷ್ಟು ಹೊಸ ಹೊಸ ವಿಡಿಯೋಗಳು ಬೇಕಿದ್ದರೆ ಹಾಗೆ ಯಾವ ರೀತಿ ವಿಡಿಯೋಗಳು ನೀವು ಹಿಂಗೆ ಮಾಡಬೇಡಿ ಅಕ್ಕ, ಇಲ್ಲ ಈ ರೀತಿ ಮಾಡಿ ಸಿಸ್ಟರ್ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿದ್ರು ಕೂಡ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ರೇ ನಮ್ಮಂಥ ಯೂಟ್ಯೂಬರ್ಸ್ ಬೆಳಿಲಿಕ್ಕೆ ಸಾಧ್ಯ. ನಾವು ಏನು ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ ನೋಡ್ರಿ. ನಾವು ಬೇಕಾದಷ್ಟೇ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನೀವು ವ್ಯೂಸು ನೋಡಲಿಲ್ಲ ಅಂದರೆ, ಸಬ್ಸ್ಕ್ರೈಬರ್ಸ್ ನೋಡಲಿಲ್ಲ ಅಂದರೆ ನಾವು ಏನು ಮಾಡಿದ್ರೂ ಸಾಧ್ಯವೇ ಇಲ್ಲ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ, ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇನಾದರೂ ಅಂದ್ಕೊಂಡಿದ್ದ ಹೆಜ್ಜೆನ ಇಡ್ಬೋದು, ಅಂದ್ಕೊಂಡಿದ್ದ ಹಿಂದೆ ಸರಿಯೋದಕ್ಕಿಂತ ಮುಂದೆ ನಾವು ಸರಿಬೋದು ಅಂತ ನನ್ನ ಮನಸ್ಸಿನ ಮಾತು ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮನ್ನು ನಾವು ನಂಬೋದಕ್ಕಿಂತ ನಿಮ್ಮನ್ನು ನಂಬಿದ್ರೆ ನಾವು ವಿಡಿಯೋಸ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡ್ರಿ. ಯಾಕಂದ್ರೆ ನೀವು ನಮ್ಮ ವಿಡಿಯೋಸ್ಗೆ ಲೈಕ್ ಕೊಡೋದ್ರಿಂದ ಹಾಗೆ ಸಬ್ಸ್ಕ್ರೈಬರ್ ಆಗೋದ್ರಿಂದ ಕೂಡ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ. ಜನ ನಮ್ಮನ್ನು ಇಷ್ಟಪಡ್ಲಕತ್ತಾರ ಅಂದ್ರೆ ನಮ್ಮ ವಿಡಿಯೋಸ್ನ ಇಷ್ಟಪಡ್ಲಕತ್ತಾರ, ಇನ್ನೂ ಹೊಸ ರೀತಿ ಮಾಡ್ಬೇಕಂಥೇಳಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ಲಾಗ್ನಲ್ಲಿ ನಾನು ಎಷ್ಟು ನನ್ನ ಮನಸ್ಸಿನ ಮಾತುಗಳನ್ನು ಹೇಳ್ಕೊತಾ ಇದ್ದೀನಿ. ನಿಮಗೇನಾದರೂ ನಿಮ್ಗೆ ಆ ಮನಸ್ಸಿನ ಮಾತನ್ನು ಅಷ್ಟು ಸರಿ ಅನಿಸ್ಲಿಲ್ಲ ಅಂದರೂ ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ಕೋತೀನಿ. ನಾನು ಏನು ಹೇಳಕ್ಕೆ ಹೋಗಿ ಇನ್ನೊಂದು ಏನಾದರೂ ಆಗಿರ್ಬೋದು ಕೂಡ. ಆದರೆ ನನ್ನ ಮನಸ್ಸಿನಲ್ಲಿ ಭಾಳ ವಿಚಾರ ಬರ್ತಾಯಿದೆ ಫ್ರೆಂಡ್ಸ್. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿದ್ದು. ಯಾಕೋ ನನಗೆ ವ್ಯೂಸ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ಅಂಥೇಳಿ ಇವತ್ತಿನ ನನ್ನ ಮನಸ್ಸಿನ ಮಾತುಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡಿರಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಟೈಮ್ನ ಬಿಡುಗು ಮಾಡಿಕೊಂಡು ಹಾಗೆ ನನ್ನ ವಿಡಿಯೋಗಳನ್ನು ಕೂಡ ನೋಡ್ತಾ ಇರ್ತೀರಿ. ತುಂಬಾ ಧನ್ಯವಾದಗಳು ಫ್ರೆಂಡ್ಸ. ನೋಡಿರಿ ಈ ರೀತಿ ಕಿಚನ್ ಆರ್ಗನೈಸ್ ಅಂದರೆ ನಿನ್ನೆ ಸ್ವಲ್ಪ ಡಬ್ಬ ಅದು ತೊಗೊಂಡು ಬಂದಿದ್ದೇವಲ್ರಿ. ಮತ್ತು 7 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಇಡ್ತಾನೆ ಒಂದು ಸ್ವಲ್ಪ ಎಲ್ಲ ಕೆಲಸ ಐತಲ್ರಿ. ಎಲ್ಲ ಬೇಳೆಕಾಳುಗಳು ಡಬ್ಬಿಗಳಿಗೆ ತೊಳ್ಕೊಂಡು ಹಾಕ್ಕೊಂಡೇವ್ರಿ. ಪೂರ್ಣ ಡೀಪ್ ಕ್ಲೀನ್ ಏನು ಮಾಡಿಲ್ಲ ರೀ ಮನೆ. ಸುಮ್ಮ ಅಷ್ಟೇ ಡಬ್ಬಗಳು ಇಷ್ಟು ತೊಳ್ಕೊಂಡು ಅಷ್ಟೇ ಸ್ಟೋರ್ ಮಾಡ್ಕೊಂಡೇವ್ರಿ. ಎಲ್ಲ ಕಿರಾಣಿ ಸಾಮಾನು ತಂದಿದ್ದೇವಲ್ರಿ ನಿನ್ನೆ, ಅದನ್ನೇ ಸ್ಟೋರ್ ಮಾಡಿಕೊಂಡು ಇಡ್ತಾನೆ ಆಗ್ಯದ ನೋಡಿರಿ. ಈಗ ಒಂದು ಸ್ವಲ್ಪ ಎಲ್ಲ ಕೆಲಸ ಆದ ಕೂಡಲೇ ಈಗ ಮುಖ ತಗೊಂಡು ಟೈಮ್ ಬೇರೆ 7 ಆಗಿದ್ರಿ. ಸ್ವಲ್ಪ ಚಹಾ ಕುಡಿದ್ರೈತೆ ಅಂತೇಳಿ ದೇವ್ರ ಮುಂದೆ ದೀಪದ ಹಚ್ಚಿ ಚಹಾ ಕುಡಿದೆ ನೋಡಿರಿ. ಈಗ ತೋರಿಸ್ತೀನಿ ರೀ ನಿಮ್ಗೆ ಯಾವ ರೀತಿ ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡಿನಂತೆ. ಅಷ್ಟೇನು ಭಾರಿ ಆರ್ಗನೈಸ್ ಏನಿಲ್ಲ ರೀ. ನಾವು ಮನೆಯಲ್ಲಿ ಹಂಗೆ ಮಾಡೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ, ಪ್ಲಾಸ್ಟಿಕ್ನ ಯಾಕೆ ಯೂಸ್ ಮಾಡಿರತ್ತೆ ಅನ್ಕೋಬೋದು ನೀವು. ನೋಡಿರಿ, ಸ್ಟೀಲಿನ ಡಬ್ಬಿ ಒಳಗೆ ಹಾಕಿಟ್ರೆ ಎಲ್ಲಿ ಇಡ್ತೀವಿ ಅದು ನೆನಪೇ ಇರಂಗಿಲ್ಲ ರೀ ಹೊಳ್ಳಿ. ಅದ್ರ ಸಲುವಾಗಿ ಈ ರೀತಿ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬಿಗಳನ್ನ ಅಂದರೆ ಏರ್ ಟೈಟ್ ಡಬ್ಬಿಗಳದಾರೆ ಅಂದರೂ ಕೂಡ ಅವು ಮೊದಲಿಂದ ಅಷ್ಟು ಡೈಲಿ ಕಿರಾಣಿ ಅಂಗಡಿಯಲ್ಲಿ ಯೂಸ್ ಮಾಡಿದಂಥ ಪ್ಲಾಸ್ಟಿಕ್ ಡಬ್ಬಿಯವ್ರಿ. ಅಂದ್ರೆ ಸ್ಟೀಲಿನ ಡಬ್ಬಿಗಳು ಕೂಡ ಖಾಲಿ ಉಳಿದಿಲ್ಲ ನೋಡ್ರಿ. ಎಲ್ಲದ್ರಾಗೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ದೀವಿ ನೋಡಿರಿ. ಈ ಥರ ಏರ್ ಟೈಟ್ ತಂದರೂ ಕೂಡ ಅವು ಕೂಡ ಸಾಲಿ ನೋಡ್ರಿ ಫ್ರೆಂಡ್ಸ. ನಿನ್ನೆನೇ ಒಂದು 20 ಡಬ್ಬಿ ಮೇಲೆ ತಂದೀವ್ರಿ. ಅಂದರೂ ಕೂಡ ಈ ರೀತಿ ಸ್ಟೋರ್ ಮಾಡ್ಕೊಂಡ್ರು. ಮತ್ತು ಅವು ಪ್ಲಾಸ್ಟಿಕ್ ಮೊದಲೇನು ಪ್ಲಾಸ್ಟಿಕ್ ಡಬ್ಬಿ ಯೂಸ್ ಮಾಡಬಾರ್ದು ಅಂದ್ಕೊಂಡೇ ತಂದೇವ್ರಿ. ಅಂದರೂ ಕೂಡ ಕಮ್ಮಿ ಬಿದ್ದು ನೋಡ್ರಿ. ನೋಡಿ ಈ ರೀತಿ ಐತಿ ಫೈನಲಿ ಲುಕ್ಕು. ನೋಡಿರಿ ಯಾವ ರೀತಿ ಆರ್ಗನೈಸ್ ಮಾಡಿನಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಬರಿಬೇಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್.